press the bell icon on the YouTube app and never miss another update. Hello my dear children, welcome back to the class. Yes dear children, today I will start a new lesson. Okay, so lesson name, our rich heritage. So our rich heritage in your textbook, page number 121. Okay, so lesson number 20, lesson name, our heritage. Understood children? Yes, in this lesson we will learn introduction, the languages, dresses, dance, music, architecture and paintings of India. Okay. Yes, and another one important point, the different festival celebrated in India. Okay. Yes. So in your textbook, page number 121 and lesson number 20, lesson name, our rich heritage. So dear students, here heritage means what? So heritage means like inhabited. What we are saying? Inhabited ಅಂತ ಹೇಳಿದ್ರೆ so ವಂಶ ಪಾರಂಪರ್ಯವಾಗಿ ಅಥವಾ ಪರಂಪರೆ. Okay, so here our means what? So India is our country, rich. So ತುಂಬಾ ಶ್ರೀಮಂತಿಕೆಯನ್ನು ಹೊಂದಿರುವಂತ ಕಂಟ್ರಿ. ಎದರಲ್ಲಿ? ಸೊ ಪರಂಪರೆ ಅಂದ್ರೆ ಕಲ್ಚರ್, ಆರ್ಟ್ and like architecture. Understood? Yes. So this is our lesson. So today I will start this lesson. Lesson name, our rich heritage. Okay. Yes. So first one, introduction. So introduction ಅನ್ನು ನಾವು ನೋಡೋದಾದ್ರೆ, so India is a India has a very old variety of what we are saying, variety means a different types of, okay, so different types of culture. Understood? So India is a very old variety of a rich heritage. Okay, so heritage of art and culture. So art and culture ಅಂದ್ರೆ ಕಲೆ ಮತ್ತೆ ಸಂಸ್ಕೃತಿಯಲ್ಲಿ ನಾವು different types of ನೋಡ್ತೀವಿ. ಯಾಕೆ? So India is a vast country, so we can see different types of culture, means like a different types of region people ಇದ್ದಾರೆ. So ನಮ್ಮ ಇಂಡಿಯಾದಲ್ಲಿ ನಾರ್ಥನ್ ಪೀಪಲ್, ಸೌತ್ ಪೀಪಲ್ and also the eastern and also the western. So ಎಲ್ಲ ರೀಜನಲ್ಲೂ different types of ಆಗಿರುವಂಥ ಫುಡ್ ಹ್ಯಾಬಿಟ್ ಇರುತ್ತೆ, ಡ್ಯಾನ್ಸ್ ಫಾರ್ಮ್ ಇರುತ್ತೆ, ಕಲ್ಚರ್ ಇರುತ್ತೆ, ಅವ್ರದೇ ಆಗಿರುವಂಥ ಒಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಮಾಡ್ಕೊಂಡಿರ್ತಾರಲ್ವಾ. ಸೊ ದಟ್ಸ್ ವೈ ಇಂಡಿಯಾ ಹ್ಯಾಸ್ ಅ ವೆರಿ ಓಲ್ಡ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಅ ರಿಚ್ ಹೆರಿಟೇಜ್, ಮೀನ್ಸ್ ಲೈಕ್ ಅ ಆರ್ಟ್ ಆ್ಯಂಡ್ ಕಲ್ಚರ್. ಅಷ್ಟು ಆ್ಯಂಡ್ ದೇರ್ ಆರ್ ಮೆನಿ ಬ್ಯೂಟಿಫುಲ್ paintings and sculptures and also the very valuable literature. So here paintings ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ? ಚಿತ್ರಕಲೆ. ಓಕೆ, ನಾವೀಗ ಮೈಸೂರು ಪ್ಯಾಲೇಸಿಗೆ ಹೋದರೆ ನಾವು ಏನು ನೋಡ್ತೀವಿ? ಡಿಫ್ರೆಂಟ್ ಟೈಪ್ಸ್ ಆಫ್ ನಾವು ಪೇಂಟಿಂಗ್ಸನ್ನು ನಾವು ನೋಡ್ತೀವಿ. ಓಕೆ, ಸೊ ಮಿನಿಯೇಚರ್ಸನ್ನು ನಾವು ನೋಡ್ತೀವಿ. ಸೊ ಇಯರ್ ಆ್ಯಂಡ್ ಆಲ್ಸೋ ದ ಸ್ಕಲ್ಪ್ಚರಿಗೆ ಬಂದರೆ ನಾವು ಇಲ್ಲೇನು ಶಿಲ್ಪಕಲೆ ಅಂದರೆ ಒಂದು ಕಲ್ಲಿನಲ್ಲಿ ಕೆತ್ತಿರುವಂಥ ಒಂದು ಕೆಲವೊಂದು ಸ್ಟ್ಯಾಚ್ಯೂಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಹಂಪಿ ನೋಡಿದ್ದೀರಲ್ವಾ? ಸೊ ಹಂಪಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು. ಸೊ ನಿಯರ್ ಅಂತ ಹೇಳಿದ್ರೆ ನಾವು ಹರಿಹರ ಟೆಂಪಲ್. ಸೊ ಹರಿಹರದಲ್ಲಿರುವಂಥ ಒಂದು ಹರಿಹರೇಶ್ವರ ಟೆಂಪಲ್. ಸೊ ಸ್ಕಲ್ಪ್ಚರ್ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಆಲ್ಸೋ ದ ವೆರಿ ವ್ಯಾಲ್ಯೂಯಬಲ್ ಲಿಟ್ರೇಚರ್. ವೆರಿ ವ್ಯಾಲ್ಯೂಯಬಲ್ ಲಿಟ್ರೇಚರ್ ಮೀನ್ಸ್ ವಾಟ್? ಲಿಟ್ರೇಚರ್ ಮೀನ್ಸ್ ಸಾಹಿತ್ಯ. ಓಕೆ, ಸೊ ಸಾಹಿತ್ಯ ಅಂತೇಳಿ ನಾವು ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಕೊಡೋದಾದರೆ ನಾವು ರಾಮಾಯಣ, ಮಹಾಭಾರತವನ್ನು ಕೊಡ್ಬೋದು. ಓಕೆ, ಸೊ ಇದರಿಂದ ನಾವು ಏನೋ ಒಂದು ದಂತಕಥೆಯನ್ನು ನಾವು ನೋಡ್ಬೋದು. ಮತ್ತು ನಮ್ಮ ಒಂದು ಭಾರತದ ಒಂದು ಪರಂಪರೆಯಲ್ಲಿ ಆ ಒಂದು ಪೌರಾಣಿಕ ಕಥೆ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಬೋದಲ್ವಾ. ಸೊ ದಟ್ಸ್ ವೈ ವೆರಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರಿ ಬ್ಯೂಟಿಫುಲ್ ಪೇಂಟಿಂಗ್ಸನ್ನು ನೋಡ್ತೀವಿ, ಸ್ಕಲ್ಪ್ಚರ್ಸನ್ನು ನೋಡ್ತೀವಿ. ಸ್ಕಲ್ಪ್ಚರ್ ಅಂತ ಹೇಳಿದ್ರೆ ನಾನು ಹೇಳಿದೆ ಶಿಲ್ಪಕಲೆ ಅಂತೇಳಿ ಹೇಳ್ತೀನಿ. ಸೊ ದೇವಸ್ಥಾನಗಳಾಗಿರ್ಬೋದು, ದೇವಸ್ಥಾನದಲ್ಲಿ ಇರುವಂಥ ಒಂದು ಕೆಲವೊಂದು ಪಿಲ್ಲರ್ಸ್ ಆಗಿರ್ಬೋದು, ಲೈಕ್ ಅ ಸಾರನಾಥ ಪಿಲ್ಲರ್. ಓಕೆ, ಸ್ಕಲ್ಪ್ಚರ್ ಲೈಕ್ ಅ ಪಿಲ್ಲರ್ ಅಂತೇಳಿ ನಾವು ಒಂದು ಎಕ್ಸಾಂಪಲನ್ನು ಕೊಡ್ಬೋದು. ಓಕೆ, ಆ್ಯಂಡ್ ಆಲ್ಸೋ ದ ವೆರಿ ವ್ಯಾಲ್ಯೂಯಬಲ್ ಲಿಟ್ರೇಚರ್, ಸಾಹಿತ್ಯಗಳನ್ನು ಬರೆದಿರುವಂತಹ ತುಂಬ ಪ್ರಸಿದ್ಧ ಕವಿಗಳಾಗಿರ್ಬೋದು, ಲೈಕ್ ರನ್ನ, ಪಂಪ ಆ್ಯಂಡ್ ಆಲ್ಸೋ ದ ಕುವೆಂಪು, ದ ರಾ ಬೇಂದ್ರೆ. ಸೊ ಈ ರೀತಿ ತುಂಬ ರಿಚ್ ಹೆರಿಟೇಜನ್ನು ಹೊಂದಿರುವಂಥ
ಇರುವಂಥದ್ದು, ತುಂಬ ಶ್ರೀಮಂತಿಕೆಯ ಪರಂಪರೆಯನ್ನು ಹೊಂದಿರುವಂಥದ್ದು ಯಾವುದು? ನಮ್ಮ ದೇಶ ಅಂದರೆ ಅವರ್ ಕಂಟ್ರಿ ಇಂಡಿಯಾ. ಓಕೆ, ಎಸ್. ಆ್ಯಂಡ್ ಆಲ್ಸೋ ಲೈಕ್ ದಟ್ ಮೀನ್ಸ್ ಆ್ಯಂಡ್ ಅದರ್ ಇಂಟ್ರೆಸ್ಟಿಂಗ್ ಫೀಚರ್ಸ್. ಸೊ ಫೀಚರ್ಸ್ ಮೀನ್ಸ್ ವೈಶಿಷ್ಟ್ಯಗಳು. ಓಕೆ, ಸೊ ನಾವು ನ್ಯಾಚುರಲ್ ಆಗಿ ನೋಡೋದಾದರೆ ನಮ್ಮ ಭಾರತ ತುಂಬ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಲೈಕ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು. ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳಿದ್ರೆ ಸಾಯಿಲ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು. ಸೊ ಎಲ್ಲ ಒಂದು ವ್ಯಾಲ್ಯೂಬಲ್ ಇರುವಂಥ ಒಂದು ನಮ್ಮ ಒಂದು ದೇಶ, ಸಂಪತ್ತನ್ನು ಕೂಡಿರುವಂಥ ಒಂದು ದೇಶ ಅಲ್ವಾ. ಸೊ ವೆರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಇರುವಂಥದ್ದು. ಫೀಚರ್ಸ್ ಅಂದರೆ ವೈಶಿಷ್ಟ್ಯಗಳನ್ನು ಹೊಂದಿರುವಂಥದ್ದು. ಓಕೆ, ಎಸ್. ಸೊ ಆ್ಯಂಡ್ ಆಲ್ಸೋ ಲೈಕ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಟು ಸಿ ಇನ್ ಎವ್ರಿ ಸ್ಟೇಟ್. ಓಕೆ, ಸೊ ಎವ್ರಿ ಸ್ಟೇಟಲ್ಲೂ ನಾವು ನೋಡೋದಾದರೆ ಕನ್ಸರ್ನ್ಡ್ ಸ್ಟೇಟಲ್ಲಿ ನಾವು ಸೊ ಅದರದ್ದೇ ಆಗಿರುವಂಥ ಕೆಲವೊಂದು ವ್ಯಾಲ್ಯೂಯಬಲ್ ಥಿಂಗ್ಸನ್ನು ಅದು ಹೊಂದಿರುತ್ತೆ. ಓಕೆ, ಸೊ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ನಾವು ಕನ್ಯಾಕುಮಾರಿವರೆಗೂ ನೋಡೋದಾದರೆ, ಈ ಕಡೆ ಗುಜರಾತಿಂದ ವೆಸ್ಟ್ ಟು ಈಸ್ಟಲ್ಲಿ ನೋಡೋದಾದರೆ, ಸೊ ಎವ್ರಿ ಕನ್ಸರ್ನ್ಡ್ ಸ್ಟೇಟ್ ಹ್ಯಾಸ್ ದೇರ್ ಓನ್ ಹೆರಿಟೇಜ್, ತಮ್ಮದೇ ಆಗಿರುವಂಥ ಪರಂಪರೆಯನ್ನು ಅದು ಹೊಂದಿರುತ್ತೆ ಅಲ್ವಾ. ಸೊ ದಟ್ಸ್ ವೈ ಹೌ ವಿ ಆರ್ ಕೆಟಗರೈಸ್ ದೀಸ್ ಆಲ್. ಈ ಒಂದು ಎಲ್ಲದನ್ನು ನಾವು ಕೆಟಗರೈಸ್ ಮಾಡೋದಾದರೆ, ಸೊ ವಿಭಾಗಗಳನ್ನು ಮಾಡೋದಾದರೆ, ಸೊ ಹೆರಿಟೇಜ್ ಕೆಟಗರೈಸ್ ಇನ್ ಎ ಡಿಫ್ರೆಂಟ್ ಬ್ರಾಂಚಸ್ ಲೈಕ್ ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಪೇಂಟಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್. ಓಕೆ, ಸೊ ಮ್ಯೂಸಿಕ್ ಅಂತ ಹೇಳಿದ್ರೆ ನಾವು ಲೈಕ್ ಮ್ಯೂಸಿಕ್ ಅಂತ ಹೇಳಿದ್ರೆ ಸಂಗೀತ, ಡ್ಯಾನ್ಸ್ ಅಂದರೆ ನೃತ್ಯ, ಆ್ಯಂಡ್ ಆಲ್ಸೋ ದ ಪೇಂಟಿಂಗ್ ಅಂತ ಹೇಳಿದ್ರೆ ಚಿತ್ರಕಲೆ, ಆ್ಯಂಡ್ ಆರ್ಕಿಟೆಕ್ಚರ್ ಅಂತ ಹೇಳಿದ್ರೆ ವಾಸ್ತುಶಿಲ್ಪ. ಸೊ ಇದನ್ನು ನಾವು ಡಿಫ್ರೆಂಟ್ ಕೆಟಗರೈಸಲ್ಲಿ ನಾವು ಮಾಡಿದ್ರೆ ನಮ್ಮ ದೇಶದ ಪರಂಪರೆಯನ್ನು, ನಮ್ಮ ಒಂದು ದೇಶದ ಶ್ರೀಮಂತಿಕೆಯನ್ನು ನಾವು ಒಂದು ವಿಭಾಗಗಳನ್ನಾಗಿ ಮಾಡಿದ್ರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್ ಫಾರ್ಮ್ಸ್ನ ನೋಡ್ತೀವಿ, ಆ್ಯಂಡ್ ಆಲ್ಸೋ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸನ್ನು ನೋಡ್ತೀವಿ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್ ಸ್ಟೈಲನ್ನು ನೋಡ್ತೀವಿ. ಕೆಲವೊಂದು ದ್ರಾವಿಡಿಯನ್ನಲ್ಲಿದೆ, ಕೆಲವೊಂದು ಲೈಕ್ ಸೊ ಓಲ್ಡ್ ಅರ್ಲಿಯೆಸ್ಟ್ ಟೈಮಲ್ಲಿ ಆಗಿರುವಂಥ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ನೋಡ್ತೀವಿ. ಓಕೆ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಆಲ್ಸೋ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್ ಫಾರ್ಮ್, ಆ್ಯಂಡ್ ಟ್ರೆಡಿಷ್ನಲ್ ಡ್ರೆಸ್ ಫಾರ್ಮ್ ಆಗಿರ್ಬೋದು. ಸೊ ಅದರದ್ದೇ ಆಗಿರುವಂಥ ಕನ್ಸರ್ನ್ಡ್ ಸ್ಟೇಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಹೆರಿಟೇಜ್, ಅದರದ್ದೇ ಆಗಿರುವಂಥ ಪರಂಪರೆಯನ್ನು ಅದು ಹೊಂದಿರುತ್ತೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಇಂಟ್ರಡಕ್ಷನ್. ಇವತ್ತು ನಾವು ನೋಡೋದು ಆ ಲೆಸನಲ್ಲಿ ನಮ್ಮ ಪರಂಪರೆ ಹೇಗಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಕ್ ಡ್ರೆಸ್ ಫಾರ್ಮಿಂಗ್ ಇರುತ್ತೆ. ಸೊ ನಾರ್ತನಲ್ಲಿ ಡ್ರೆಸ್ಸಸ್ ಏನು ಹಾಕ್ತಾರೆ ಮೆನ್ ಆ್ಯಂಡ್ ವಿಮೆನ್ ಏನು ಹಾಕ್ತಾರೆ, ಲೈಕ್ ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ಕಥಕ್ಕಲಿ ಆ್ಯಂಡ್ ಭರತನಾಟ್ಯಂ. ಓಕೆ, ಸೊ ಕೂಚಿಪುಡಿ, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸಸನ್ನು ನಾವು ನೋಡ್ತೀವಿ. ಆ್ಯಂಡ್ ಮ್ಯೂಸಿಕ್, ಸೊ ಮ್ಯೂಸಿಕಲ್ಲೂ ಸಹ ನಾವು ಮ್ಯೂಸಿಕಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕನ್ನು ನಾವು ನೋಡ್ತೀವಿ. ಕ್ಲಾಸಿಕಲ್ ಆಗಿರ್ಬೋದು, ಫೋಕ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಆರ್ಕಿಟೆಕ್ಚರಲ್ ಸ್ಟೈಲ್. ಆರ್ಕಿಟೆಕ್ಚರಲ್ ಅಂದರೆ ವಾಸ್ತುಶಿಲ್ಪ. ನಮ್ಮ ವಾಸ್ತುಶಿಲ್ಪ ಹೇಗಿದೆ, ಐಹೊಳೆ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಹಂಪಿ ಆಗಿರ್ಬೋದು. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರನ್ನು ನಾವು ನೋಡ್ತೀವಿ. ಅರ್ಲಿಯೆಸ್ಟ್ ಟೈಮಲ್ಲಿರುವಂಥ ಆರ್ಕಿಟೆಕ್ಚರು ಮತ್ತು ನಾವಿವಾಗ ಸೊ ಪ್ರೆಸೆಂಟ್ ಡೇಯಲ್ಲಿ ನಾವು ನೋಡುವಂಥ ಆರ್ಕಿಟೆಕ್ಚರು ಕ್ವೈಟ್ ಡಿಫ್ರೆಂಟ್ ಇದೆ. ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಓಕೆ, ಎಸ್. ಆ್ಯಂಡ್ ಆಲ್ಸೋ ದ ಡಿಫ್ರೆಂಟ್ ಫೆಸ್ಟಿವಲ್ಸ್. ಸೊ ಇಂಡಿಯಾ ಇಸ್ ಫುಲ್ ಆಫ್ ಫೆಸ್ಟಿವಲ್ ಅಂತೇಳಿ ಕರಿತೀವಿ ನಾವು. ಯಾಕೆ? ಸೊ ಇಂಡಿಯನ್ ಫೆಸ್ಟಿವಲ್ಸ್ ಯಾವ್ಯಾವುದು? ದೀಪಾವಳಿ, ದಸರಾ, ಹೋಳಿ, ಆ್ಯಂಡ್ ಆಲ್ಸೋ ದ ಲೈಕ್ ನವರಾತ್ರಿ. ಸೊ ದಸರಾ ಮೀನ್ಸ್ ನವರಾತ್ರಿ. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆಸ್ಟಿವಲ್ಸನ್ನು ನಾವಿಲ್ಲಿ ಸೆಲೆಬ್ರೇಟನ್ನು ಮಾಡ್ತೀವಿ. ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರಡಕ್ಷನ್. ಆ್ಯಂಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 121. So India has a rich tradition, ಸಾಂಪ್ರದಾಯಿಕ of art and culture. Art ಅಂದರೆ ಕಲೆ and culture ಅಂತ ಹೇಳಿದ್ರೆ ಸಂಸ್ಕೃತಿ. So here India has a rich tradition like art and culture and also the languages, different types of languages ಅನ್ನು ನೋಡ್ತೀವಿ. Concerned states it has its own language. For example, Tamil Nadu people speak Tamil and Karnataka people speak Kannada and Gujarati
people, Gujarat state people speak Gujarati, understood, and some north place we can see like Urdu or Hindi, understood. Yes, and Assam people speak Assami language. So like that means different types of languages we can see in our country, understood. Yes, and languages, cloth also. Cloths means ಬಟ್ಟೆಗಳು, ನಾವು ಹಾಕುವಂಥ ಬಟ್ಟೆಗಳಲ್ಲೂ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸನ್ನು ನಾವು ನೋಡ್ತೀವಿ. ಆ್ಯಂಡ್ ಡ್ಯಾನ್ಸ್ ಫಾರ್ಮ್ಸ್ ಲೈಕ್ ಬಿಹು ಆ್ಯಂಡ್ ಕಥಕ್ಕಲಿ, ಭರತನಾಟ್ಯಂ ಆ್ಯಂಡ್ ಆಲ್ಸೋ ದ ಕುಚುಪುಡಿ ಆಗಿರ್ಬೋದು, ಕಥಕ್ಕಲಿ. ಸೊ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್ ಫಾರ್ಮ್ಸನ್ನು ನಾವು ನೋಡ್ತೀವಿ. ಆ್ಯಂಡ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ಇದೆ ಆ್ಯಂಡ್ ವೆಸ್ಟರ್ನ್ ಮ್ಯೂಸಿಕ್ ಇದೆ. ಆ್ಯಂಡ್ ಆಲ್ಸೋ ದ ಲೈಕ್ ಏನಂತ ಕರಿತೀವಿ ನಾವು, ಶಾಸ್ತ್ರೀಯ ಸಂಗೀತ ಅಂತ ಕರಿತೀವಿ, ಅದು ಜನಪದ ಸಂಗೀತ ಅಂತೇಳಿ ಕರಿತೀವಿ, ಪಾಶ್ಚಿಮಾತ್ಯ ಸಂಗೀತ ಅಂತೇಳಿ ನಾವು ಕರಿತೀವಿ. ಮ್ಯೂಸಿಕಲ್ಲೂ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕನ್ನು ನಾವು ನೋಡ್ಬೋದು. ಆ್ಯಂಡ್ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ, ಆ್ಯಂಡ್ ಪೇಂಟಿಂಗ್ಸ್ ಆ್ಯಂಡ್ ಫೆಸ್ಟಿವಲ್ಸ್. ಎಸ್, ಫಸ್ಟ್ ಒನ್ ನಾವು ವಿ ಆರ್ ಲರ್ನ್ ಅವರ್ ಲ್ಯಾಂಗ್ವೇಜಸ್. ನಮ್ಮ ಲ್ಯಾಂಗ್ವೇಜಸ್ ಯಾವುದಿದೆ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ಸನ್ನು ನೋಡ್ತೀವಿ. ಸೊ ಅದರಲ್ಲೂ ನಾವು ಮಾತಾಡುವಂಥ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು, ನಮ್ಮ ಮದರ್ ಟಂಗ್ ಯಾವುದು ಅನ್ನೋದನ್ನು ನಾವು ಈಗ ನೋಡೋಣ. ಸೊ ಅವರ್ ಲ್ಯಾಂಗ್ವೇಜಸ್ ಮೀನ್ಸ್ ಲ್ಯಾಂಗ್ವೇಜ್ ಈಸ್ ಅ ಹ್ಯೂಮನ್ ಆಕ್ಟಿವಿಟಿ. ಸೊ ಯು ಕ್ಯಾನ್ ರೈಟ್ ಆರ್ ರೀಡ್. ಒಂದು ಹ್ಯೂಮನ್ ಆಕ್ಟಿವಿಟಿ, ಅದು ಮಾನವನ ಒಂದು ಚಟುವಟಿಕೆ. ನಾವು ಮಾತಾಡ್ತೀವಿ, ಇಲ್ಲಾಂದರೆ ನಾವು ಬರವಣಿಗೆ ರೂಪದಲ್ಲಿ ಬರಿತೀವಿ ಅಲ್ವಾ. ಎಸ್, ಸೊ ಇಟ್ಸ್ ಮೀನ್ಸ್ ಐದರ್ ಸ್ಪೋಕನ್ ಆರ್ ರಿಟನ್. ಸೊ ನಾವೇನು ಮಾತಾಡ್ತೀವಿ, ನಮಗೆ ಆಗುವಂಥ ಭಾವನೆಗಳನ್ನು ಅಥವಾ ಫೀಲಿಂಗ್ಸನ್ನು ನಾವೇನು ಮಾಡ್ತೀವಿ, ಮಾತಾಡೋದ್ರ ಮೂಲಕ ಹಾಕ್ತೀವಿ, ಅಥವಾ ಕೆಲವೊಂದು ಸರಿ ನಾವು ಬರವಣಿಗೆಯ ಮೂಲಕ ನಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ಮಂಡನೆ ಮಾಡ್ತೀವಿ ಅಲ್ವಾ. ಎಸ್, ಆ್ಯಂಡ್ ಅ ಲ್ಯಾಂಗ್ವೇಜ್ ಇಸ್ ದ ಮೋಸ್ಟ್ ಕಾಮನ್ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್. ಸೊ ಇಫ್ ವೆನ್ ವಿ ಆರ್ ಟಾಕ್ ವಿತ್ ಅದರ್ಸ್, ಹೌ ಕ್ಯಾನ್ ವಿ ಕಮ್ಯುನಿಕೇಟ್ ವಿತ್ ಅದರ್ಸ್? ಸೊ ಸಮ್ಟೈಮ್ಸ್ ಐದರ್ ಸ್ಪೋಕನ್ ಆರ್ ರಿಟನ್. ಎಸ್, ಇದು ಕಮ್ಯುನಿಕೇಷನ್ ಮಾಡುವಂಥದ್ದು. ಸೊ ನಾವು ಇವಾಗ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸ್ಬೇಕು ಅಥವಾ ಒಂದು ಸಂಬಂಧಪಟ್ಟಿರುವಂಥ ಒಂದು ವಿಷಯವನ್ನು ತಿಳಿಸ್ಬೇಕು ಅಂದರೆ ನಾವು ಮಾತಾಡಬೇಕು ಅಥವಾ ನಾವು ಬರವಣಿಗೆ ರೂಪದಲ್ಲಿ ಬರೆದು ವಿಷಯವನ್ನು ತಿಳಿಸ್ಬೇಕಲ್ವಾ. ಸೊ ದಿಸ್ ಈಸ್ ದ ಮೋಸ್ಟ್ ಕಾಮನ್ ಸಿಸ್ಟಮ್. ಒಂದು ಸಾಮಾನ್ಯವಾಗಿ ಒಂದು ಸಿಸ್ಟಮ್ ಅಂತೇಳಿ ನಾವು ನೋಡೋದಾದರೆ, ಒಬ್ಬ ವ್ಯಕ್ತಿಯ ಜೊತೆಗೆ ಅಥವಾ ಇನ್ನೊಬ್ಬರ ಜೊತೆಗೆ ನಾವು ಕಮ್ಯುನಿಕೇಟನ್ನು ಮಾಡಬೇಕು, ಇಂಟರ್ಯಾಕ್ಟನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಾಮನ್ ಸಿಸ್ಟಮ್ ಅಂತ ಹೇಳಿದ್ರೆ ಕಮ್ಯುನಿಕೇಷನ್. ಎಸ್, so either spoken or written, understood. Yes, it allows people to talk to each other. Yes, so when we want to talk to each other, ಒಬ್ರಿಗೊಬ್ರು ನಾವು ಮಾತಾಡ್ಕೋಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ, ಇಂಟರ್ಯಾಕ್ಟ್ ಮಾಡ್ತೀವಿ ಅಲ್ವಾ. ಸೊ ಅದರ್ ಆ್ಯಂಡ್ ಟು ರೈಟ್ ದೇರ್ ಥಾಟ್ಸ್ ಆ್ಯಂಡ್ ಐಡಿಯಾಸ್, ನಮ್ಮ ಭಾವನೆಗಳನ್ನು ನಾವು ಹಂಚ್ಕೊತೀವಿ ಇನ್ನೊಬ್ಬರ ಜೊತೆಗೆ. ಸೊ ಇದಕ್ಕೆ ಒಂದು ಸಿಸ್ಟಮ್ ಅನ್ನೋದಾದರೆ ನಾವು ಯಾವ ಸಿಸ್ಟಮನ್ನು ಬಳಸ್ತೀವಿ, ಹಾಗಾದರೆ ಇಟ್ಸ್ ಅ ಕಾಮನ್ ಸಿಸ್ಟಮ್, ಮೀನ್ಸ್ ಲೈಕ್ ಅ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್. ಓಕೆ, ಎಸ್. ಆ್ಯಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆರ್ ಸ್ಪೋಕನ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ. ಆಲ್ರೆಡಿ ನಾನು ಹೇಳಿದೆ. ಸೊ ಗುಜರಾತಿ, ವೆಸ್ಟರ್ನ್ ಸೈಡ್ ಗುಜರಾತಿ ಪೀಪಲ್ ಸ್ಪೀಕ್ ಗುಜರಾತಿ, ಆ್ಯಂಡ್ ಕರ್ನಾಟಕ ಪೀಪಲ್ ಸ್ಪೀಕ್ ಕನ್ನಡ, ಆ್ಯಂಡ್ ಮಹಾರಾಷ್ಟ್ರ ಪೀಪಲ್ ಸ್ಪೀಕ್ ಮರಾಠಿ, ಆ್ಯಂಡ್ ಆಲ್ಸೋ come to the Kerala, so Malayalam. Okay, and Tamil Nadu, Tamil, and Andhra, Telugu. Okay, West Bengal, Bengali language. Okay, so like different types of languages ನಮ್ಮ ಕಂಟ್ರಿಯಲ್ಲಿ ನಾವು ನೋಡ್ತೀವಿ. ನಮ್ಮ ಭಾರತ ದೇಶದಲ್ಲಿ ಭಾಷೆಗಳ ವಿವಿಧತೆಯನ್ನು ನಾವು ನೋಡ್ತೀವಿ. ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನು ನೋಡ್ತೀವಿ. ಆ ಭಾಷೆಗಳು ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ನಾವು ಯಾರಾದರೂ ಯಾವ ಭಾಷೆಯನ್ನಾದರೂ ನಾವು ಕಲಿಬೋದು, ಅದು ನಮಗೊಂದು ಫ್ರೀಡಮ್. ಓಕೆ, ನಮ್ಮ ದೇಶದಲ್ಲಿರುವಂಥ ಒಂದು ಸ್ವತಂತ್ರ ನಮಗೆ. ಓಕೆ, ಸೊ ಆ ಭಾಷೆಯನ್ನು ನಾವು ಕಲಿಬೋದು. ಸೊ ಹಾಗಾದರೆ ಎಷ್ಟಿದ್ದಾವೆ? ವಿ ಹ್ಯಾವ್ 22 ಲ್ಯಾಂಗ್ವೇಜಸ್. ಹಾಗಾದರೆ ನಮ್ಮ ಭಾರತದಲ್ಲಿ ಎಷ್ಟು ಭಾಷೆಗಳಿದ್ದಾವೆ? ಹಾಗಾದರೆ 22 ಲ್ಯಾಂಗ್ವೇಜಸ್. ಓಕೆ, ದ ಲ್ಯಾಂಗ್ವೇಜಸ್ಸಿಗೆ ಬಂದರೆ 22 ಇದೆ. ಓಕೆ, so 22 languages, and they are Assamese, Bangla, Bodo, and Dogri, Gujarati, Hindi, Kannada, Kashmiri, Konkani, and Maithili, and Malayalam, and Manipuri, and Marathi, Nepali, and Oriya, Punjabi, and Sanskrit, and Santali, and Sindhi, Tamil, Telugu, and Urdu.
ಓಕೆ. ಸೊ ಇಷ್ಟು ಲ್ಯಾಂಗ್ವೇಜಸನ್ನು ನಾವು ನೋಡ್ತೀವಿ. ಇದರಲ್ಲಿ ನಾವು ಕಾಮನ್ ಆಗಿ ನೋಡೋದು ಹಿಂದಿ ಲ್ಯಾಂಗ್ವೇಜ್ನ ಗೊತ್ತು, ಕನ್ನಡ ಲ್ಯಾಂಗ್ವೇಜ್ ಗೊತ್ತು, ತಮಿಳ್ ಲ್ಯಾಂಗ್ವೇಜ್ ಗೊತ್ತು, ತೆಲುಗು ಲ್ಯಾಂಗ್ವೇಜ್ ಗೊತ್ತು, ಆ್ಯಂಡ್ ದೀಸ್ ಆರ್ ಮೀನ್ಸ್ ಲೈಕ್ ಬೋಡು ಆ್ಯಂಡ್ ಗುಜರಾತಿ ಲ್ಯಾಂಗ್ವೇಜ್ ಗೊತ್ತು, ಆ್ಯಂಡ್ ಆಲ್ಸೋ ದ ಕೋನಕಾನಿ ಆ್ಯಂಡ್ ಮೈಥಾಲಿ. ಸೊ ದೀಸ್ ಲ್ಯಾಂಗ್ವೇಜಸ್ ಆರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಓಕೆ. ಸೊ ದೀಸ್ ಆಲ್ ಲ್ಯಾಂಗ್ವೇಜಸ್ ಹ್ಯಾವ್ ಸ್ಕ್ರಿಪ್ಟ್ ಅನ್ನೋ ಹೊಂದಿದೆ. ಅಂದರೆ ಈ ಭಾಷೆಗಳನ್ನು ನಾವು ಓದಲೂಬಹುದು ಅಥವಾ ಬರೀಲೂಬಹುದು. ಓಕೆ. ಎಸ್. ಸೊ ಹಿಂದಿ ಈಸ್ ದ ಹಿಂದಿ ಭಾಷೆ. ಓಕೆ. ಹಿಂದಿ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್, ಅಂದರೆ ಆಡಳಿತ ಭಾಷೆ. ನಮ್ಮ ಒಂದು ಈ ಭಾಷೆಗಳಲ್ಲಿ ಹಿಂದಿ ಅನ್ನೋದು ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್. ಎಲ್ಲೋದ್ರೂ ನಾವು ಭಾಷೆಯನ್ನು ಆಡಳಿತ ಭಾಷೆಯಾಗಿ ನಾವು ಬಳಸಬಹುದು. ಓಕೆ. ಸೊ ನಾವು ಯಾವ ಇಂಡಿಯಾದ ವೆಸ್ಟರ್ನ್ ಸೈಡ್ಗಾರು ಹೋಗ್ಬೋದು, ಈಸ್ಟರ್ನ್ ಸೈಡ್ಗಾರು ಹೋಗಿರ್ಬೋದು, ನಾರ್ತನ್ ಸೈಡಲ್ಲಾದರೂ ಹೋಗ್ಬೋದು, ಸೌತ್ ಸೈಡಲ್ಲಾದರೂ ನಾವೇನು ಮಾಡ್ಬೋದು, ಈ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ನಾವು ಬಳಸ್ತಾ ಇದ್ದೀವಿ. ಓಕೆ. ಸೊ ದಿಸ್ ಈಸ್ ಹಿಂದಿ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ. ಓಕೆ. ವಿಚ್ ಲ್ಯಾಂಗ್ವೇಜ್? ಹಿಂದಿ. ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಂಡ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಲೂ ನಾವು ಕರಿತೀವಿ. ನಮ್ಮ ರಾಷ್ಟ್ರೀಯ ಭಾಷೆ ಅಂತಲೂ ನಾವು ಕರಿತಾ ಇದ್ದೀವಿ. ಓಕೆ. ಸೊ ಸಾಂಸ್ಕ್ರಿಟ್ ಆ್ಯಂಡ್ ತಮಿಳ್ ಲ್ಯಾಂಗ್ವೇಜ್ ವೆರಿ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ತುಂಬ ಹಳೆಯ ಕಾಲದಿಂದ ನಮಗೆ ಪರಿಚಯ ಇರುವಂಥ ಒಂದು ಭಾಷೆ ಯಾವುದು ಅಂತ ಹೇಳಿದ್ರೆ ಸಾಂಸ್ಕ್ರಿಟ್ ಆ್ಯಂಡ್ ತಮಿಳ್. ಓಕೆ. ಸೊ ತಮಿಳ್ ಆರ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜಸ್. ಅಂಡರ್ಸ್ಟುಡ್? ತುಂಬ ಹಳೆಯ ಪರಿಚಯ ಇರುವಂತಹ ಭಾಷೆಗಳು ಎರಡಿದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಸಾಂಸ್ಕ್ರಿಟ್ ಆ್ಯಂಡ್ ತಮಿಳ್. ಸೊ ಸಾಂಸ್ಕ್ರಿಟ್ ಈಸ್ ದ ಬೇಸಿಸ್ ಆಫ್ ಮೆನಿ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ನಮ್ಮ ಈ ಎಲ್ಲ ಭಾಷೆಗಳಿಗೆ ಒಂದು ಮೂಲ ರೂಪ ಯಾವುದು ಅಂತ ಹೇಳಿದ್ರೆ ಅದು ಸಾಂಸ್ಕ್ರಿಟ್. ಸೊ ಓಲ್ಡನ್ ಡೇಸಲ್ಲಿ ಋಗ್ವೇದಿಕ್ ಪೀರಿಯಡಲ್ಲಿ, ಸೊ ಋಗ್ವೇದಿಕ್ ಪೀರಿಯಡ್ ಅಂತ ಹೇಳಿದ್ರೆ ನಮಗೆ ವೇದಗಳು ಪರಿಚಯ ಆದ ಒಂದು ಕಾಲಗಳಲ್ಲಿ ಸೊ ಮೋಸ್ಟ್ ಆಫ್ ದ ಬ್ರಾಹ್ಮಿನ್ಸ್ ಯಾವ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ರು, ಆ ಒಂದು ಸಾಂಸ್ಕ್ರಿಟ್ ಲ್ಯಾಂಗ್ವೇಜನ್ನು ಅವರು ಬಳಸ್ತಾ ಇದ್ರು. ಈ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ತುಂಬಾ ಲೈಕ್ ತುಂಬ ಅಪ್ಪರ್ ಮೋಸ್ಟಲ್ಲಿ ಇತ್ತು. ಸೊಸೈಟಿಯಲ್ಲಿ ತುಂಬ ಸಾಂಸ್ಕ್ರಿಟನ್ನು ಕಲ್ತಿದ್ದಾರೆ ಅಂದರೆ ಅವರು ತುಂಬ ರಿಚ್ ಆಗಿ ಅವರನ್ನು ನೋಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಓನ್ಲಿ ಬ್ರಾಹ್ಮಿನ್ಸ್ ಕ್ಯಾನ್ ಟೀಚ್ ದಿಸ್ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್. ಅವರಷ್ಟೇ ಅದನ್ನು ಓದಬೇಕಿತ್ತು, ಅವರಷ್ಟೇ ಅದನ್ನು ಕಲಿಸ್ಬೇಕಿತ್ತು. ಅಂದರೆ ಬ್ರಾಹ್ಮಿನ್ಸ್ ಪೀಪಲಿಗೆ ಮಾತ್ರ ಇದು ಸೀಮಿತ ಆಗಿತ್ತು ಋಗ್ವೇದಿಕ್ ಪೀರಿಯಡ್ಗಳಲ್ಲಿ. ಓಕೆ. ಸೊ ವೇದಿಕ್ ಪೀರಿಯಡ್ ಅಂತೇಳಿ ನಾವು ಕರಿತೀವಿ. ಸೊ ಈ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು, ಈ ವೇದಗಳ ಕಾಲದಲ್ಲಿ ಸಾಂಸ್ಕ್ರಿಟ್ ಅನ್ನೋದು ತುಂಬಾ ರಿಚ್ ಆಗಿರುವಂಥ ಒಂದು ಲ್ಯಾಂಗ್ವೇಜ್ ಆಗಿತ್ತು. ಓಕೆ. ಸೊ ಈ ಲ್ಯಾಂಗ್ವೇಜು ಎಲ್ಲ ನಮ್ಮ ಮಾಡರ್ನ್ ಲ್ಯಾಂಗ್ವೇಜ್ಗಳಿಗೆ ಒಂದು ಮೂಲ ರೂಪ. ಓಕೆ. ಎಸ್. ಆ್ಯಂಡ್ ಅ ಬೇಸಿಸ್ ಆಫ್ ಮೆನಿ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಹಿಂದಿ ಆ್ಯಂಡ್ ಉರ್ದು ಆಲ್ಸೋ. ಸೊ ಅದರ ಜೊತೆಗೆ ಸಾಂಸ್ಕ್ರಿಟ್ ಜೊತೆಗೆ ನಾವು ಮತ್ತೆ ಹಳೆಯ ಪರಿಚಯ ಇರುವಂಥ ಒಂದು ಕೆಲವೊಂದು ಭಾಷೆಗಳು ಅಂತ ಹೇಳಿದ್ರೆ ಹಿಂದಿ ಆ್ಯಂಡ್ ಉರ್ದು. ಓಕೆ. ಸೊ ಈ ಭಾಷೆಗಳಿಂದನೂ ಮತ್ತೆ ಬೇರೆ ಬೇರೆ ಭಾಷೆಗಳನ್ನು ನಾವು ರೂಪಾಂತರಗಳನ್ನು ನಾವು ನೋಡ್ಬೋದು. ಓಕೆ. ಎಸ್. ದ ಲ್ಯಾಂಗ್ವೇಜಸ್ ಹ್ಯಾವ್ ದೇರ್ ಸ್ಕ್ರಿಪ್ಟ್ಸ್. ಸ್ಕ್ರಿಪ್ಟ್ಸ್ ಮೀನ್ಸ್ ವಿ ಕ್ಯಾನ್ ರೈಟ್ ಆ್ಯಂಡ್ ರೀಡ್. ಸ್ಕ್ರಿಪ್ಟ್ ಅಂದರೆ ಸಮ್ಟೈಮ್ಸ್ ವಿ ಕ್ಯಾನ್ ರೈಟ್ ಲೆಫ್ಟ್ ಟು ರೈಟ್ ಆ್ಯಂಡ್ ರೈಟ್ ಟು ಲೆಫ್ಟ್. ಓಕೆ. ಸೊ ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಕೆಲವೊಂದು ಭಾಷೆಗಳಿಗೆ ಲಿಪಿ ಇರುತ್ತೆ. ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಲಿಪಿ ಅಂದರೆ ಕೆಲವೊಂದು ಭಾಷೆಗಳನ್ನು ನಾವು ಎಡದಿಂದ ಬಲಕ್ಕೆ ಬರೀತೀವಿ ಅಥವಾ ಬಲದಿಂದ ಎಡಕ್ಕೆ ಬರೀತೀವಿ ಅಲ್ವಾ. ಸೊ ಇಯರ್ ಸ್ಕ್ರಿಪ್ಟ್ಸ್ ದೇ ಆರ್ ಜನರಲಿ ರಿಟನ್ ಫ್ರಮ್. ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಜನರಲಿ ದೇ ಆರ್ ರಿಟನ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಇವಾಗ ನಾನು ಬರೀತಾ ಇದ್ದೀನಲ್ವಾ ಲೆಫ್ಟ್ ಟು ರೈಟ್. ಓಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಈ ಕಡೆಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸ್ಕ್ರಿಪ್ಟ್ ಅಂತೇಳಿ ನಾವು ಕರಿತೀವಿ. ಓಕೆ. ಸೊ ಸಮ್ ಲ್ಯಾಂಗ್ವೇಜಸ್ ಅದರಲ್ಲೂ ಮತ್ತೆ ಬೇರೆ ಭಾಷೆಗಳು ಏನು ರೈಟ್ ಟು ಲೆಫ್ಟ್ ಬರೀತಾರೆ. ಸೊ ಈ ಥರ ಬರೀತಾರೆ. ಸೊ ಈ ಎಂಡಿಂದ ಸ್ಟಾರ್ಟ್ ಮಾಡ್ತಾರೆ, ಈ ಪಾಯಿಂಟಿಂದ ಈ ಎಂಡಿಗೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಉರ್ದು, ಅರಬ್ಬಿ. ಓಕೆ. ಎಸ್. ಸಿ ಬಟ್ 3 languages whose scripts are written from right to left. ಓಕೆ. ಸೊ ಕೆಲವೊಂದು ಭಾಷೆಗಳನ್ನು ನಾವಿಲ್ಲಿ ಲೆಫ್ಟ್ ಟು ರೈಟ್ ಬರಿತೀವಿ, ಆದರೆ 3 ಭಾಷೆಗಳನ್ನು ನಾವು ರೈಟ್ ಟು ಲೆಫ್ಟ್ ಬರಿತೀವಿ. ಓಕೆ. ರೈಟ್ ಟು ಲೆಫ್ಟ್ ದೋಸ್ ಆರ್ ಲೈಕ್ ಉರ್ದು ಆ್ಯಂಡ್ ಸಿಂಧಿ ಆ್ಯಂಡ್ ಆಲ್ಸೋ ದ ಕಾಶ್ಮೀರಿ. ಈ 3 ಲ್ಯಾಂಗ್ವೇಜ್ಗಳನ್ನು ನಾವು ರೈಟಿಂದ ಲೆಫ್ಟಿಗೆ ಬರಿತೀವಿ. ಯಾವ ಭಾಷೆಗಳದ್ದು ಹಾಗಾದರೆ ಲೈಕ್ ಉರ್ದು, ಸಿಂಧಿ ಆ್ಯಂಡ್ ಕಾಶ್ಮೀರಿ. ಅಂಡರ್ಸ್ಟುಡ್? ಎಸ್. ಸೊ ದೀಸ್ 3 ಸ್ಕ್ರಿಪ್ಟ್ಸ್ ಲುಕ್ ವೆರಿ ಸಿಮಿಲರ್ ಟು ಈಚ್ ಅದರ್. ಸೊ ಈ 3 ಭಾಷೆಗಳು ಒಂದಕ್ಕೊಂದು ಸಿಮಿಲಾರಿಟಿಯನ್ನು ಹೊಂದಿದೆ.
ಒಂದೇ ಥರವಾಗಿ ನಾವು ಅದನ್ನು ನೋಡ್ಬೋದು. ಆದರೆ ಅದು ಬರೆಯೋ ಒಂದು ರೀತಿ ಬೇರೆ ಆಗಿದ್ದರೆ ಅದರ ಒಂದು ಅಕ್ಷರಗಳನ್ನು ಸಿಮಿಲಾರಿಟಿಯನ್ನು ಸಾಮಾನ್ಯವಾಗಿ ಒಂದೇ ಥರ ಅದು ಕಾಣುತ್ತೆ. ಓಕೆ, ಸೊ ವಿಚ್ ಲ್ಯಾಂಗ್ವೇಜಸ್ ದೋಸ್ ಆರ್ ಮೀನ್ಸ್ ಲೈಕ್ ಉರ್ದು, ಕಾಶ್ಮೀರಿ ಆ್ಯಂಡ್ ಆಲ್ಸೋ ದ ಸಿಂಧಿ. ಸೊ ದೀಸ್ ಲ್ಯಾಂಗ್ವೇಜಸ್ ಲೈಕ್ ಸ್ಕ್ರಿಪ್ಟ್ ಹೇಗಿರುತ್ತೆ ಅಂತಂದ್ರೆ ರೈಟ್ ಟು ಲೆಫ್ಟ್, ಅಂಡರ್ಸ್ಟುಡ್. ಸೊ ಕಾಮನ್ ಆಗಿ ನಾವು ಲೆಫ್ಟ್ ಟು ರೈಟ್ ಬರಿತೀವಿ, ಆದರೆ ಈ ಮೂರು ಭಾಷೆಗಳನ್ನು ನಾವು ಏನಂತೇಳಿ ಈ ಒಂದು ಸ್ಕ್ರಿಪ್ಟ್ ಲಿಪಿ ಹೇಗಿರುತ್ತೆ ಅಂದರೆ ರೈಟ್ ಟು ಲೆಫ್ಟ್ ಇರುತ್ತೆ. ಓಕೆ, ಎಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಲ್ಯಾಂಗ್ವೇಜ್. ಸೊ ಹಾಗಾದರೆ ನಾವು ಇವಾಗ ಕ್ಲಾತ್ಸ್ ಬರೋಣ, ಡ್ರೆಸ್ ಬರೋಣ. our clothes. So clothes ಅಂತ ಹೇಳಿದ್ರೆ garment ಅಂತ, ಬಟ್ಟೆ ಅಂತ ಹೇಳಿ ಕರೀತೀವಿ. Dress form. Okay, so in our India we can found some different types of dress forms. Okay, so dress forms northern side men and women different types of dress form ಅನ್ನು ವೇರ್ ಮಾಡ್ತಾರೆ. ಅದೇ ರೀತಿ ಸದರ್ನ್ ಪಾರ್ಟ್ ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ ಫಾರ್ಮ್ ನ ನೋಡ್ತೀವಿ. ಸೊ ಲೈಕ್ ವೆಸ್ಟರ್ನ್ ಸೈಡ್ ಅಂಡ್ ಆಲ್ಸೋ ದ ಈಸ್ಟರ್ನ್ ಸೈಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾರ್ಮೆಂಟ್ಸ್ ಅಥವಾ ಬಟ್ಟೆಗಳನ್ನು ಅಂದರೆ ಸೊ ಏನು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಬಳಸ್ತೀವಿ, ಆದರೆ ಅದನ್ನೇ ಡಿಫ್ರೆಂಟ್ ಆಗಿ ನಾವು ವೇರ್ ಮಾಡ್ತೀವಲ್ವಾ. ಎಸ್, cloths worn by Indians vary from region to region. So like vary means a different style. So vary from region to region. Vary means what? A variety, different types ಅಂತ ಹೇಳಿ ನಾವು ಕರೀತೀವಿ. Okay, so each state or region has its own set of cloths, like kurta ಆಗಿರ್ಬೋದು, trouser shirt ಆಗಿರ್ಬೋದು, ಆ್ಯಂಡ್ ಸಲ್ವಾರ್ ಕಮೀಸ್ ಆಗಿರ್ಬೋದು, ಆ್ಯಂಡ್ ಸ್ಯಾರಿ ಆಗಿರ್ಬೋದು, ಗಾಗ್ರಾ ಆಗಿರ್ಬೋದು. ಓಕೆ, ಸೊ ಲೈಕ್ ಅ ಸೆಟ್ ಆಫ್ ಕ್ಲಾತ್ಸನ್ನ ಡಿಫ್ರೆಂಟ್ ರೀಜನ್ನು ಅದರದೇ ಆಗಿರುವಂಥ ಡ್ರೆಸ್ ಫಾರ್ಮನ್ನು ಅದು ಹೊಂದಿರುತ್ತೆ. ಅದರದೇ ಆಗಿರುವಂಥ ಒಂದು ಧರಿಸೋ ಒಂದು ಬಟ್ಟೆಗಳು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಎಸ್. ಸೊ ಮೋಸ್ಟ್ ಇಂಡಿಯನ್ ವಿಮನ್, ಓಕೆ, ಮೋಸ್ಟ್ ಆಫ್ ನಮ್ಮ ಇಂಡಿಯಾದಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾವ ಥರದ ಬಟ್ಟೆಗಳನ್ನು ಧರಿಸ್ತಾರೆ? ಲೈಕ್ ವೇರ್ sari. Okay, so most of Indian women sari, ಸೀರೆ ಅನ್ನು ಧರಿಸ್ತಾರೆ. Okay, yes. However, the way it is worn may differ from region to region. So ಈ ಉಡೋವಂಥ ಸೀರೆಯಲ್ಲಿ ನಾವೇನು ವ್ರಾಪ್ಡ್ ಮಾಡ್ತೀವಲ್ವ, ಸುತ್ತರಿಸ್ತೀವಿ, ಇದರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೈಲಲ್ಲಿ ನಾವು ಉಡೋವಂಥದ್ದನ್ನು, ಲೈಕ್ ಕೊಡಗು ಪೀಪಲ್, ಸೊ ಅದು ಏನು ಮಾಡ್ತೀವಿ, ಡಿಫ್ರೆಂಟ್ ಆಗಿರುವಂಥದ್ದನ್ನು ಮಾಡ್ತೀವಿ. ಮಹಾರಾಷ್ಟ್ರದಲ್ಲಿ ಡಿಫ್ರೆಂಟ್ ಆಗಿ ವೇರ್ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಡಿಫ್ರೆಂಟ್ ಟೈಪ್ ಆಗಿ ವೇರ್ ಮಾಡ್ತೀವಿ, ಕೇರಳದಲ್ಲಿ ಡಿಫ್ರೆಂಟ್ ಟೈಪ್ ಆಗಿ ವೇರ್ ಮಾಡ್ತೀವಿ. ಸೊ ಲೈಕ್ ದಟ್, ಅಂಡರ್ಸ್ಟುಡ್. ಸೊ ಸ್ಯಾರಿಯಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ವೇರ್ ಮಾಡುವಂಥದ್ದು. ಓಕೆ, ಎಸ್. ಆ್ಯಂಡ್ ಮೆನಿ ವಿಮೆನ್ ಇನ್ ನಾರ್ತ್ ಇಂಡಿಯಾ ವೇರ್ ಸಲ್ವಾರ್ ಕಮೀಸ್. ಸಲ್ವಾರ್ ಕಮೀಸ್ ಅಂತೇಳಿ ನಾವು ಕರಿತೀವಿ, ಚೂಡಿದಾರ್, ಲೈಕ್ ವಿಮೆನ್ ನಾರ್ತ್ ಇಂಡಿಯಾ ಪೀಪಲ್. ಸೊ ಉತ್ತರ ಭಾರತದ, ಸೊ ಉತ್ತರ ಭಾರತ ಅಂದರೆ ನಿಮಗೆ ಗೊತ್ತಾಗ್ಬೋದು, ನಮ್ಮ ಇಂಡಿಯಾದ ಜಮ್ಮುವಿಂದ ಮಧ್ಯಪ್ರದೇಶವರೆಗೂ ನಾವು ಏನಂತ ಕರಿತೀವಿ, ನಾರ್ತ್ ಇಂಡಿಯಾ ಅಂತೇಳಿ ನಾವು ಕರಿತೀವಿ. ಓಕೆ, so this is a north and this is east and this is west and this is south. Okay, so Jammu and Kashmir to Madhya Pradesh, ಇಲ್ಲಿವರೆಗೂ ನಾವು ನಾರ್ತ್ ಇಂಡಿಯಾ ಅಂತೇಳಿ ನಾವು ಕರಿತೀವಿ. ಈ ಭಾಗವನ್ನು ನಾವು ಉತ್ತರ ಭಾರತ ಅಂತೇಳಿ ಕರಿತೀವಿ. ಸೊ ಈ ಉತ್ತರ ಭಾರತದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಬಟ್ಟೆ ಹಾಕ್ತಾರೆ? ಸಲ್ವಾರ್ ಕಮೀಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಎಸ್. And women in cities also wear trousers, shirts and also the skirts. Okay, so ಸಿಟಿಯಲ್ಲಿದ್ದರೆ, ಸೊ ಹಾಗಾದರೆ ಇಲ್ಲಿ ಕಾಮನ್ ಆಗಿ ಸಲ್ವಾರ್ ಕಮೀಸನ್ನು ವೇರ್ ಮಾಡ್ತಾರೆ. ಸೊ ಕಾಮನ್ ಆಗಿ ಸಿಟಿಯಲ್ಲಿರುವಂಥ ಒಂದು ವಿಮೆನ್ಸು ಶರ್ಟ್ ಹಾಕ್ತಾರೆ, ಪ್ಯಾಂಟ್ ಹಾಕ್ತಾರೆ, ಆ್ಯಂಡ್ ಆಲ್ಸೋ ದ ಸ್ಕರ್ಟ್ಸ್, ಲಾಂಗ್ ಸ್ಕರ್ಟ್ಸ್ ಅಂತ ಮಿಡಿ ಅಂತೇಳಿ ನಾವು ಕರಿತೀವಲ್ವ. ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ ಫಾರ್ಮನ್ನು
ನಾರ್ತ್ ಇಂಡಿಯಾದಲ್ಲಿ ವಿಮೆನ್ಸ್ ವೇರ್ ಮಾಡ್ತಾರೆ. ಓಕೆ, ಎಸ್. ಆ್ಯಂಡ್ a thick petticoat with a many folds are called a ಘಾಗ್ರಾ. ಸೊ ಒಂದು ಲೈಕ್ ಥಿಕ್ ಪೆಟಿಕೋಟ್, ತುಂಬ ಅಗಲವಾಗಿರುವಂಥ ದಪ್ಪ ಒಂದು ಮೆಟೀರಿಯಲ್ ಇರುವಂಥ ಒಂದು ತುಂಬ ಡಿಫ್ರೆಂಟ್ ಫೋಲ್ಡ್ಸ್ ಇರುವಂಥದ್ದು. ಫೋಲ್ಡ್ಸ್ ಅಂತ ಹೇಳಿದ್ರೆ ನೆರಿಗೆಗಳು ಅಂತೇಳಿ ನಾವು ಕರಿತೀವಿ. ಸೊ ಆ ಒಂದು ಡ್ರೆಸ್ ಫಾರ್ಮ್ನ ನಾವೇನಂತ ಕರಿತಾ ಇದ್ದೀವಿ, ಘಾಗ್ರಾ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಈಸ್ ಅ ಕಾಮನ್ ಇನ್ ರಾಜಸ್ಥಾನ್. ರಾಜಸ್ಥಾನ್ ಎಲ್ಲಿ ಬರುತ್ತೆ ಹಾಗಾದರೆ? ಸೊ ದಿಸ್ ಇಸ್ ರಾಜಸ್ಥಾನ್. ಓಕೆ, ಈ ಭಾಗ ರಾಜಸ್ಥಾನ್. ಸೊ ಇಲ್ಲಿ ಹಾಕುವಂತಹ ಬಟ್ಟೆಯ ಒಂದು ಡ್ರೆಸ್ ಫಾರ್ಮ್ ಯಾವುದು ಅಂದರೆ ಘಾಗ್ರಾ. ಓಕೆ, ಎಸ್. ಗುಜರಾತ್. ಸೊ ಗುಜರಾತು ಈ ಭಾಗದಲ್ಲಿ ಬರುತ್ತೆ. ಸೊ ಗುಜರಾತ್. ಸೊ ಇದಿಷ್ಟು ಭಾಗ ಯಾವುದು? ಗುಜರಾತ್. ಸೊ ಗುಜರಾತ್ ವಿಮೆನ್ ಯಾವುದನ್ನು ವೇರ್ ಮಾಡ್ತಾರೆ ಹಾಗಾದರೆ? ಟರ್ನ್ ದ ಪೇಜ್. 122 ಗುಜರಾತ್ ಆ್ಯಂಡ್ ಹರಿಯಾಣ. ಸೊ ಹರಿಯಾಣ ಮೀನ್ಸ್ ಇಲ್ಲಿ ಬರುತ್ತೆ ಹರಿಯಾಣ, ಪಂಜಾಬ್, ಹರಿಯಾಣ. ಓಕೆ, ಸೊ ಹರಿಯಾಣ ಆ್ಯಂಡ್ ಮಧ್ಯ ಪ್ರದೇಶ್. ಸೊ ಗುಜರಾತ್ ಆ್ಯಂಡ್ ಆಲ್ಸೋ ಹರಿಯಾಣ ಆ್ಯಂಡ್ ಮಧ್ಯ ಪ್ರದೇಶ್ ಕಾಮನ್ ಡ್ರೆಸ್ ಫಾರ್ಮ್ ಇದೆ ಯಾವುದು? ಘಾಗ್ರಾ. ಓಕೆ, ಥಿಕ್ ಪೆಟಿಕೋಟ್ ಅಂತೇಳಿ ನಾವು ಕರಿತೀವಿ. ದ ದುಪಟ್ಟ ಆರ್ ಚುನರಿ ಆ್ಯಂಡ್ ಓಡುನಿ ಈಸ್ ಆಲ್ಸೋ ಕಾಮನ್ ಇನ್ ನಾರ್ತ್ ವೆಸ್ಟ್. ಸೊ ದಿಸ್ ಇಸ್ ದ ನಾರ್ತ್ ವೆಸ್ಟ್. ಸೊ ಈ ಭಾಗದಿಂದ ಈ ಭಾಗನ ನಾವೇನಂತ ಕರಿತೀವಿ? ನಾರ್ತ್ ವೆಸ್ಟ್ ಅಂತೇಳಿ ಕರಿತೀವಿ. ಕಾಮನ್ ಆಗಿ ವೇಲ್ ಅಂತೇಳಿ ನಾವು ಕರಿತೀವಲ್ವಾ, ಚುನರಿ ಅಂತೇಳಿ ಕರೀತಾರೆ. ಆ್ಯಂಡ್ ಆಲ್ಸೋ ದ ಲೈಕ್ ದುಪ್ಪಟ್ಟ ಅಂತ ಕರೀತಾರೆ. ಆ್ಯಂಡ್ ಆಲ್ಸೋ ದ ಓಡನಿ ಅಂತ ಕರೀತಾರೆ, ಅಂದರೆ ವೇಲ್. ಸೊ ವೇಲ್ ಕಾಮನ್ ಆಗಿ ನಾರ್ತ್ ವೆಸ್ಟರ್ನ್ ವಿಮೆನ್ಸ್ ವೇರ್ ಮಾಡುವಂಥ ಒಂದು ಕಾಮನ್ ಡ್ರೆಸ್. ಓಕೆ, ಎಸ್. ಆ್ಯಂಡ್ ವಿಮೆನ್ ಆಫ್ ಅಸ್ಸಾಂ. ಅಸ್ಸಾಮಲ್ಲಿ ಬರುತ್ತೆ ಹಾಗಾದರೆ? ಎಸ್, ಇಲ್ಲಿ ಅಸ್ಸಾಂ. ಸೊ ಅಸ್ಸಾಂ ಪೀಪಲ್ ಏನು ವೇರ್ ಮಾಡ್ತಾರೆ? ವಿಮೆನ್. ಸೊ ವೇರ್ ಮೆಖಾಲ್ ಚಾದರ್ ಅಂತೇಳಿ ನಾವು ಕರಿತೀವಿ. ಮೆಖಾಲ್ ಚಾದರ್. ಸೊ ಆ 2 ಪೀಸ್ ಸ್ಯಾರಿ. ಸೊ 2 ಪೀಸ್ ಸ್ಯಾರಿ ಮೆಖಾಲ್ ಚಾದರ್. ಸೊ ಮೆಖಾಲ ಈಸ್ ಅ ವರ್ಬ್ಡ್. ವರ್ಬ್ಡ್ ಮೀನ್ಸ್ ವಾಟ್? ಸುತ್ತೋದು. ಓಕೆ, ಸೊ ವರ್ಬ್ಡ್ ಲೈಕ್ ಲುಂಗಿ. ಸೊ ಸುತ್ತುವಂಥದ್ದು, ಲುಂಗಿಯನ್ನು ಸುತ್ಕೊಂತಾರಲ್ಲ, ಸೊ ಆ ರೀತಿ ಒಂದು ಸ್ಯಾರಿಯನ್ನು ಮೆಖಾಲ್ ಚಾದರನ್ನು ಅವ್ರು ಏನು ಮಾಡ್ತಾರೆ? ಸುತ್ತುತ್ತಾರೆ. ಆ್ಯಂಡ್ ದ ಚಾದರ್ ಈಸ್ ಅ ಡ್ರಾಪ್ಡ್. ಡ್ರಾಪ್ಡ್ ಮೀನ್ಸ್ ಅರೇಂಜ್, ಲೈಕ್ ಕ್ಯಾಶುವಲ್ ಆಗಿ ನಾವು ಕ್ಯಾಶುವಲ್ ವೇರ್ ಮಾಡ್ತೀವಲ್ವಾ, ಸೊ ಕಾಮನ್ ಆಗಿ ಹಾಕುವಂಥ ಬಟ್ಟೆಗಳು. ಸೊ ಆ ರೀತಿ ಅದನ್ನು ಬಳಸ್ತಾರೆ. ಕವರ್ ದ ಅಪ್ಪರ್ ಬಾಡಿ, ಅಂದರೆ ಅಪ್ಪರ್ ಬಾಡಿನ ಕವರ್ ಮಾಡೋದಕ್ಕೆ ಆ ಚಾದರನ್ನು ಅವರು ಬಳಸ್ತಾರೆ. ಓಕೆ, ಎಸ್. ವ್ರಾಪ್ಡ್ ಮೀನ್ಸ್ ಸುತ್ತೋದು. ವ್ರಾಪ್ಡ್, WRAPPED, ವ್ರಾಪ್ಡ್, ಎನ್ಕ್ಲೋಸ್. ಓಕೆ, ಸೊ ಸಾಫ್ಟ್ ಮೆಟೀರಿಯಲಲ್ಲಿ ನಾವು ಅಪ್ಪರ್ ಬಾಡಿನ ನಾವು ಕವರ್ ಮಾಡುವಂಥದ್ದು ವ್ರಾಪ್. ಆ್ಯಂಡ್ ಮೆನಿ ಇಂಡಿಯನ್ ಮೆನ್ ವೇರ್. ಹಾಗಾದರೆ ವಿಮೆನ್ ಏನು ಮಾಡಿದ್ರು? ಸಲ್ವಾರ್ ಕಮೀಸ್ ಹಾಕಿದ್ರು, ಘಾಗ್ರಾ ಹಾಕಿದ್ರು. ಆ್ಯಂಡ್ ಆಲ್ಸೋ ದ ಲೈಕ್ ಡಿಫ್ರೆಂಟ್ ಸ್ಯಾರಿ ಲೈಕ್ ಮೆಖಾಲ್ ಚಾದರ್ ಅಂತೇಳಿ ನಾವು ಕರಿತೀವಿ, 2 ಪೀಸ್. ಓಕೆ, ಸೊ ಈ ರೀತಿಯ ವಿಮೆನ್ಸ್ ಏನು ಮಾಡಿದ್ರು? ಡಿಫ್ರೆಂಟ್ ಸ್ಟೈಲಲ್ಲಿ ಒಂದೇ ಒಂದು ಮೆಟೀರಿಯಲನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟ್ ರೀಜನಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಇಂಡಿಯನ್ ಮೆನ್. ಸೊ ಹಾಗಾದರೆ ಗಂಡು ಮಕ್ಕಳು ಯಾವ ಬಟ್ಟೆಯನ್ನು ಹಾಕ್ತಾರೆ? ಲೈಕ್ ಇಂಡಿಯನ್ ಮೆನ್ ವೇರ್ ಧೋತಿ. ಓಕೆ, ಸೊ ಧೋತಿ ಅ ಸಿಂಪಲ್ ವೈಟ್ ಗಾರ್ಮೆಂಟ್ ವ್ರಾಪ್ಡ್ ಅರೌಂಡ್ ದ ವೆಸ್ಟ್. ಸೊಂಟಕ್ಕೆ ಒಂದು ಲುಂಗಿಯನ್ನು ಕಟ್ತಾರೆ, ಅದನ್ನು ನಾವು ಧೋತಿ ಅಂತೇಳಿ ನಾವು. ಓಕೆ, ಸೊ ಆ್ಯಂಡ್ ಆಲ್ಸೋ ದ ಕುರ್ತಾ ಆರ್ ಶರ್ಟ್. ಸೊ ಅಲ್ಲಿ ನಮ್ಮ ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಇಮೇಜನ್ನು ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಇಂಡಿಯನ್ ಮೆನ್ ವೇರ್ ಧೋತಿ ಅ ಸಿಂಪಲ್ ವೈಟ್ ಗಾರ್ಮೆಂಟ್ wrapped around the waist, and the kurta or shirt, and also the dhoti form a sort of a loose trousers. ಅಂದರೆ ತುಂಬ ಲೂಸ್ ಇರುವಂಥ ಟ್ರೋಸರ್ಸನ್ನು ಹಾಕುವಂಥದ್ದು. ಟ್ರೋಸರ್ಸ್ ಮೀನ್ಸ್ ವಾಟ್? ಆ್ಯನ್ ಔಟರ್ ಗಾರ್ಮೆಂಟ್ ಕವರಿಂಗ್ ದ ಬಾಡಿ ಫ್ರಮ್ ದ ವೆಸ್ಟ್ ಆ್ಯಂಕಲ್ಸ್, ಅಂದರೆ ಪ್ಯಾಂಟ್ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಸಮ್ ಮೆನ್ wear the garment around themselves like a skirt, ಲಂಗ. ಸೊ ಆ ರೀತಿಯ ಒಂದು ಬಟ್ಟೆಯನ್ನು ಅವರು ಹಾಕುತ್ತಾರೆ. ಓಕೆ, ಎಸ್. ಆ್ಯಂಡ್ ಆಲ್ಸೋ ದಿಸ್ ಈಸ್ ಕಾಲ್ಡ್ ಅ ಲುಂಗಿ. ಸೊ ಅದನ್ನು ನಾವೇನಂತ ಕರಿತಾ ಇದ್ದೀವಿ? ಲುಂಗಿ ಅಂತಲೇ ಕರಿತೀವಿ. ಸೌತ್ ಇಂಡಿಯನ್ ಜನರಲಿ ವೇರ್ ಲುಂಗೀಸ್ ಆ್ಯಂಡ್ ಶರ್ಟ್ಸ್. ಓಕೆ, ಸೊ ಲುಂಗೀಸ್ ಆ್ಯಂಡ್ ಶರ್ಟ್ಸ್ ಇನ್ ನಾರ್ತನ್ ಇಂಡಿಯಾ.
some men wear long tight coats and trousers. Coats ಹಾಕುವಂಥದ್ದು, trousers ಅಂದರೆ ಪ್ಯಾಂಟ್, ಪೈಜಾಮ. ಓಕೆ, ಎಸ್, ಅಂಡ್ trousers are a wide means ಅಗಲ. ಸೊ ಇಟ್ ಮೀನ್ಸ್ ಮೋರ್ ದ್ಯಾನ್ ಆವ್ರೇಜ್ ವಿಡ್ತ್, ನಮಗೆ ಅಂದ್ಕೊಂಡಿರೋಷ್ಟಕ್ಕಿಂತ ಅಗಲವಾಗಿರುವಂಥದ್ದು. ಓಕೆ, ಆ್ಯಂಡ್ ಆವ್ರೇಜ್ ವಿಡ್ತಲ್ಲಿರುವಂಥದ್ದು. ಸೊ ಅಟ್ ದ ಟಾಪ್ ಆ್ಯಂಡ್ ಫಿಟ್ ಟೈಟ್ಲಿ ಫ್ರಮ್ ದ ನೀ ಟು ದ ಆ್ಯಂಕಲ್. ಸೊ ಫಸ್ಟು ಲೂಸ್ ಆಗಿರೋದು ಮತ್ತು ಆ್ಯಂಕಲ್ ಹತ್ರ ಟೈಟ್ ಆಗಿರುವಂಥ ಪ್ಯಾಂಟ್ಗಳನ್ನು ಹಾಕ್ತಾರೆ. ಸೊ ಮೆನಿ ಇಂಡಿಯನ್ ಮೆನ್ ವೇರ್ ಟರ್ಬನ್ಸ್. ಟರ್ಬನ್ಸ್ ಮೀನ್ಸ್ ಪೇಟ. ಡಿಫ್ರೆಂಟ್ ಸ್ಟೈಲಲ್ಲಿ, ರಾಜಸ್ಥಾನಿ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯನ್ ಪೀಪಲು ಟರ್ಬನ್ಸನ್ನು ಯೂಸ್ ಮಾಡ್ತಾರೆ. ಸೊ ಸಮ್ಟೈಮ್ಸ್ ಅಕೇಶನಲಿನೂ ನಮ್ಮ ಒಂದು ಸೌತ್ ಇಂಡಿಯಾದಲ್ಲೂ ಆ ಟರ್ಬನ್ಸನ್ನು ಯೂಸ್ ಮಾಡ್ತಾರೆ. ಓಕೆ, ಎಸ್, ಟರ್ಬನ್ಸ್ ಅಂದ್ರೇನು? ಟೋಪಿ. ಓಕೆ, ಎಸ್, ಟರ್ಬನ್ಸ್ ಆರ್ ಬಿಕಮಿಂಗ್ ಟರ್ಬನ್ಸ್ ಆಫ್ ಡಿಫ್ರೆಂಟ್ ಶೇಪ್ಸ್ and nowadays shirts and bush shirts and trousers are becoming common. It is more so in the cities. So different turbans ಮತ್ತು different types of shirts, bush shirts ಅಂತೇಳಿ ನಾವು ಕರಿತೀವಿ. ಸೊ ಇದು ಕಾಮನ್ ಆಗಿಬಿಟ್ಟಿದೆ ನಮ್ಮ ಒಂದು ಇಂಡಿಯಾದಲ್ಲಿ. ಕಾಮನ್ ಆಗಿ ನಾವು ನೋಡುವಂಥ ಒಂದು ಮೆನ್ ಡ್ರೆಸ್ ಫಾರ್ಮ್. ಓಕೆ, ದ ಪೀಪಲ್ ಆಫ್ ಕಾಶ್ಮೀರ್. ಸೊ ಕಾಶ್ಮೀರ್ ಎಲ್ಲಿ ಬರುತ್ತೆ? ಓಕೆ, ಸೊ Kashmir wear a long woolen kurta called a piran. Okay, so ಅವರು ಬಳಸುವಂಥ, ವಿಮೆನ್ ವೇರ್ ಮಾಡುವಂಥ ಲಾಂಗ್ ಕುರ್ತಾನ ಏನಂತ ಕರಿತೀವಿ? ಪಿರಾನ್ ಅಂತೇಳಿ ಕರಿತೀವಿ. ದ ಟ್ರೈಬಲ್ಸ್ ಆಫ್ ನಾಗಾಲ್ಯಾಂಡ್. ಓಕೆ, ಸೊ ನಾಗಾಲ್ಯಾಂಡ್ ವೇರ್ ಶಾಲ್ಸ್. ಹಾಗಾದರೆ ಕಾಶ್ಮೀರ್ ಪೀಪಲ್ ವಿಮೆನ್ ವೇರ್ ಪಿರಾನ್ ಆ್ಯಂಡ್ ಟ್ರೈಬಲ್ ಅಂದರೆ ಬುಡಕಟ್ಟು ಜನ, ಕಾಡಲ್ಲಿ ವಾಸ ಮಾಡುವಂಥ ಜನ, ಆ ಜನರು ನಾಗಾಲ್ಯಾಂಡ್ ಅಂತೇಳಿ ನಾವು ಕರಿತೀವಿ. ಸೊ ನಾಗಾಲ್ಯಾಂಡ್ ಇದೆ, ಈಸ್ಟರ್ನ್ ಪಾರ್ಟಲ್ಲಿ ಇದೆ ನಾಗಾಲ್ಯಾಂಡ್. ಓಕೆ, ಸೊ ಎಸ್, ದಿಸ್ ನಾಗಾಲ್ಯಾಂಡ್ ಪೀಪಲ್ ವೇರ್ ಶಾಲ್ಸ್. ಶಾಲ್ಸ್ ಅಂದರೆ ಗೊತ್ತಲ್ವ ನಿಮಗೆ? ಶಾಲ್ ಹಾಕ್ತೀವಿ ನಾವು, ಚಳಿ ಆದಾಗ ಶಾಲ್ಗಳನ್ನು ಹಾಕ್ತೀವಿ. ಪಶ್ಮಿನಾ ಶಾಲ್ ನಮಗೆ ಗೊತ್ತು, ಕಾಶ್ಮೀರ್ನ ಒಂದು ಫೇಮಸ್ ಪಶ್ಮಿನಾ ಶಾಲ್ ಅಂದರೆ ಊಲಿಂದ ಮಾಡಿರುವಂಥ ಒಂದು ಪಶ್ಮಿನಾ ಶಾಲ್. ಸೊ ಈಚ್ ಟ್ರೈಬ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಲ್ ಡಿಸೈನ್. ಸೊ ಈಚ್ ಟ್ರೈಬಲ್ ಪೀಪಲ್ have its their own design ಅನ್ನು ಹೊಂದಿರುವಂಥ ಶಾಲ್ಗಳನ್ನು ಹೊಂದಿರ್ತಾರೆ. ಸೊ ಇವನ್ ದ ಸ್ಟೈಲ್ ಆಫ್ ಟೈಯಿಂಗ್ ದ ಟರ್ಬನ್ ಎ ಡಿಫ್ರೆನ್ಸ್ ಫ್ರಮ್ ಅ ಸ್ಟೇಟ್ ಟು ಸ್ಟೇಟ್. ಆಗಲೇ ಹೇಳಿದೆ ನಾನು. ಸೊ ಟರ್ಬನ್ಸು ಅವರು ಕಟ್ಟುವಂಥ ಪೇಟದಲ್ಲಿ ನಾವು ಪಂಜಾಬೀಸ್ ಆಗಿರ್ಬೋದು, ರಾಜಸ್ಥಾನೀಸ್ ಆಗಿರ್ಬೋದು, ಅಥವಾ ಮರಾಠೀಸ್ ಆಗಿರ್ಬೋದು, ಡಿಫ್ರೆಂಟ್ ಒಂದು ರಿಲಿಜಿಯನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಬನ್ಸ್ಗಳನ್ನು ಸ್ಟೈಲಲ್ಲಿ ಅವರು ಏನು ಮಾಡ್ತಾರೆ? ವೇರ್ ಮಾಡ್ತಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಈಸ್ ಆಲ್ ಅಬೌಟ್ your lesson, our languages and also our clothes. Understood? Yes. Thank you.